ಹಲೋ ಹಾಯ್ ಗುಡ್ ಮಾರ್ನಿಂಗ್. ಎಸ್, ಆಫ್ಟರ್ ಅ ಕಪಲ್ ಆಫ್ ಡೇಸ್ ನಾನು ಈ ವಿಡಿಯೋಗೆ ಚೆಕ್ ಇನ್ ಆಗ್ತಾ ಇದ್ದೀನಿ. ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಗಿದ್ದೀನಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕುಕ್ಕೆ. ಏನಕ್ಕಂದರೆ ನಾನಾಗಲಿ ಚಿಂಟು ಆಗಲಿ ಇಬ್ಬರದ್ದು ಕುಕ್ಕೆನಲ್ಲಿ ಸ್ವಲ್ಪ ಪೂಜೆ ಮಾಡಿಸೋದಿತ್ತು ಅಂದ್ಬಿಟ್ಟು ನಾಳೆ ನಾಡಿದ್ದು ಪೂಜೆದು ಬುಕ್ಕಿಂಗ್ ಆಗಿತ್ತು. ಸೊ ವಿ ಆರ್ ಲೀವಿಂಗ್ ಟುಡೇ ಇಟ್ ಸೆಲ್ಫ್. ಏನಿಲ್ಲ, ಚಿಂಟು ಅವ್ರ ಅಣ್ಣ ಅತ್ತಿಗೆ ಮತ್ತು ಅವ್ರ ಅಮ್ಮ ಬರ್ತಿದ್ದಾರೆ. ಲೈಕ್ ನಮ್ಮ ಮನೇಲಿ ನಮ್ಮಮ್ಮ, ನಾನು, ನಮ್ಮ ಅತ್ತಿಗೆ 3 ಜನ ಈ ಥರ ಹೋಗ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಬಿಕಾಸ್ ನಾಳೆ ನಾಡಿದ್ದು ಎಲ್ಲ ಸ್ಟೇ ಆಗಬೇಕಲ್ಲ. ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಇವತ್ತು. ಅರ್ಲಿ ಮಾರ್ನಿಂಗೆ ಬೇಗ ಎದ್ದು ರೆಡಿ ಆಗಿದ್ದೀನಿ ಬಿಕಾಸ್ 8 o'clockಗೆ ಮೆಜೆಸ್ಟಿಕಲ್ ಬಸ್ ಇದೆ. ಬಸ್ಸಲ್ಲೇ ಹೋಗಿ ನಾಳೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ವೆಲ್ಕಮ್ ಟು ಮೈ ವೈಫ್ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ ನಿಶಾ, ಈಗ ಬೆಳಿಗ್ಗೆ ತುಂಬ ಹೊಟ್ಟೆ ಹಸಿತಿದೆ, ತಿಂಡಿ ತಿನ್ನಕ್ಕೆ ಹೋಗಬೇಕು. ಸೆಡೆ ಜೊತೆ ವಡೆ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸರಿನಾ? ನಾವು ವಿ ಆರ್ ಲೀವಿಂಗ್. ಅನುಷಕ್ಕ ಮತ್ತು ಅಮ್ಮ ಮತ್ತು ಅಣ್ಣ ಪ್ರೀತಮ್ಮಣ್ಣ ಅವ್ರು 3 ಜನನು ಲೈಕ್ ಅವ್ರ ಮನೆಯಿಂದ ಬರ್ತಾರೆ ಮೆಜೆಸ್ಟಿಕ್ಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಕ್ಯಾಬ್ ಬುಕ್ ಮಾಡಿಕೊಂಡು. ಆಲ್ರೆಡಿ ಟೈಮ್ ಆಗಿದೆ 7 ಸಮಥಿಂಗ್ ಆಗಿದೆ. 8:15ಗೆ ಇರೋದು ಬಸ್ಸು. ನಾವು ಅಷ್ಟರಲ್ಲಿ ಹೋಗಿ ರೀಚ್ ಆಗಬೇಕು. ನಾವು ವಿ ಆರ್ ಲೀವಿಂಗ್ ಆ್ಯಂಡ್ ಹೋಗಿ ಅಲ್ಲೇ ಒಟ್ಟಿಗೆ ತಿಂಡಿ ತಿಂದ್ಬಿಟ್ಟು ಹೊರಡ್ತಿರೋದೆ. ಫ್ಯಾಮಿಲಿ ಹೋಗ್ತಿರೋದು. ಇವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದಾನೆ. ಏನಕ್ಕೆ? ತಿರುಪತಿಗೆ. ಇವಾಗ ಫಸ್ಟ್ ಟೈಮ್. ಟ್ರೈನಲ್ಲಿ ಇಬ್ಬರು ಬಂದರು ಚನ್ನಪಟ್ಟಣದಿಂದ, ನಮ್ಮ ಜೊತೆಗೆ ಜಾಯ್ನ್ ಆದರು. Finally we came ಆಲ್ಮೋಸ್ಟ್ 5 ಅವರ್ಸಿಂದ ಟ್ರಾವೆಲ್ ಮಾಡಿ ಸಾಕಾಗಿದೆ. 5 ಅವರ್ಸ್ 6 ಅವರ್ಸ್ ಆಗಿದೆ. ಸೊ ಇವಾಗ ಲಂಚ್ಗೆ ನಿಲ್ಲಿಸ್ತಾ ಇದ್ದಾರೆ. ಲಂಚ್ ಮುಗಿಸಿ ಆಮೇಲೆ ಕುಕ್ಕಿಂಗ್ ಟ್ರಾವೆಲ್ ಸ್ಟಾರ್ಟ್. ಕುಕ್ಕೆ ಇವಾಗ ರೂಮಿಗೆ ಬಂದಿದ್ದೀವಿ. ನಾವು ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಆ್ಯಂಡ್ ಇವತ್ತು ಬಂದು ಇಲ್ಲಿ ಔಲ್ಟಾಗಿ ನಾಳೆ ನಾಡಿದ್ದು ಪೂಜೆ ಇರೋದು. ಸೊ ಇವಾಗ ಬಂದು ರೂಮ್ಗೆ ಚೆಕ್ ಇನ್ ಆಗ್ತಾಯಿದ್ದೀವಿ. ಆಲ್ರೆಡಿ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಹೋಗಿ ಫಸ್ಟು ರೆಸ್ಟ್ ಮಾಡಬೇಕು ಬಿಕಾಸ್ ಮಾರ್ನಿಂಗ್ 8:30ಇಂದ 4:30ವರೆಗೂ ಟ್ರಾವೆಲ್ ಆಗಿದೆ. ಸೊ ತುಂಬ ಹೊತ್ತಾಗಿದೆ. ಇವಾಗ ಬಂದು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋಣ. ಸ್ಟಾರ್ಟ್ ಆಗಿರೋದು. ವೆದರ್ ನೋಡಲಿಕ್ಕೆ ಸಖತ್ತಾಗಿದೆ ಗೊತ್ತಾ. ಅಲ್ಲಿ ಫುಲ್ ಮೋಡ ಎಲ್ಲ ಮುಚ್ಚೋಗಿದೆ. ನನಗಂತೂ ಸಖತ್ ಇಷ್ಟ ಆಗ್ತಿದೆ ಈ ವೆದರ್. ಸಖತ್ತಾಗಿದೆ ಮಾತ್ರ. ಬಟ್ ಏನೇ ಆದ್ರೂ ಮಳೆ ಬಂದ್ರೂ ಬಿಸಿ ಗಾಳಿನೇ ಬೀಸ್ತಿರೋದಿಲ್ಲಿ. ಒಂಥರ ಧಗೆ ಥರ. ನಮ್ಮ ರೂಮ್ ಸರೌಂಡಿಂಗ್ ಸಖತ್ತಾಗಿದೆ. ಫುಲ್ ನೇಚರಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಲ್ಲಿ ಫುಲ್ಲು ಕ್ಲೌಡ್ಸ್ ಎಲ್ಲ ಹೆಂಗೆ ಕವರ್ ಆಗಿದೆ ಗೊತ್ತಾ, ಸಖತ್ತಾಗಿದೆ. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ನಾವಿವಾಗ ಸದ್ಯಕ್ಕೆ ನಾವೆಲ್ಲ ಸ್ಟೇ ಆಗಿರೋ ರೂಮ್ ಇದು. ಎಲ್ಲ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿ ಹಂಗೆ ಬಿಟ್ಬಿಟ್ಟು ಹೋಗಿದ್ದೀವಿ. ದಿಸ್ ಇಸ್ ದಿ ರೂಮ್. ಹಿಂದೆ ಈ ಥರ ವ್ಯೂ. ಆ್ಯಂಡ್ ದಿಯರ್ ಇಸ್ ದ ವಾಶ್ರೂಮ್. ಅಷ್ಟೇ. ಹೇಗಿದೆ ವೆದರ್? ಚಿಂಟು ನಾನು ಅಂತೂ ಮಳೆಯಲ್ಲಿ ನೆಂದ್ಕೊಂಡು ಹೆಂಗೆ ಓಡಿ ಬಂದಿದ್ದೀವಿ ಅಂದರೆ, ಮಳೆ ಸೀಸನ್ ಫಾಗ್ ಅಲ್ಲಿ ಸಡನ್ ಮಳೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ಯಾರ ಹತ್ರನೂ ಅಂಬ್ರಲ್ಲ ಇಲ್ಲಂತೆ ಮಳೆಲೆ ನಾವು ಮಳೇಲಿ ಹೆಂಗೆ ಓಡ್ ಬಂದ್ವಿ ಅಂದರೆ ಎಲ್ಲರ ಹತ್ರನೂ ಆ್ಯಕ್ಚುಲಿ ಅಂಬ್ರೆಲ್ಲ ಕೇಳಿದ್ವಿ. ಎಲ್ಲರೂ ಅಂದಿದ್ದು ನಮಗೂ ಗೊತ್ತಿಲ್ಲ. ಲೈಕ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಬಂದಿರೋದು, ಅಂಬ್ರೆಲ್ಲ ಇಲ್ಲ ಅಂದರು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಮಳೆಲೇ ಓಡ್ ಬಂದು ಆಟೋ ಹಿಡ್ದು ಇಲ್ಲಿ ಪೂಜೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋದಿತ್ತು. ಎಲ್ಲನೂ ಅದೆಲ್ಲ ಮಾತಾಡಿಕೊಂಡು ಮುಗಿಸೋ ಅಷ್ಟರಲ್ಲಿ ಮಳೆನೂ ನಿಂತೋಗಿದೆ ಇವಾಗ. ಸೊ ಇವಾಗ ಬಂದು ಮಡಿಕೇರಿ ಆಗಿದೆ. ಹ್ಞೂ ಸಕ್ಕತ್ತಾಗಿದೆ ನಿಜವಾಗ್ಲೂ ಇಲ್ಲಿ ವ್ಯೂ ಮಾತ್ರ. ಆ್ಯಂಡ್ ಇವಾಗ ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ರೂಮ್ಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ದೇವ್ರ ದರ್ಶನ ನಾಳೆ ತೊಗೊಳಂಗಿಲ್ಲ, ನಾವು ಪೂಜೆ ಮಾಡಿಸ್ತಿರೋದ್ರಿಂದ ಇವತ್ತೇ ದೇವ್ರ ದರ್ಶನ ತೊಗೊಬೇಕು. ಅದಕ್ಕೆ ಅಲ್ಲಿ ರೂಮಲ್ಲಿ ನಾವು ರೆಡಿಯಾಗಿ ಆಂಟಿ ಅಮ್ಮ ಎಲ್ಲರೂ ರೆಡಿ ಮಾಡಿಸಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ನಾವು ಟೈಮ್ ತೊಗೊಂತು ಎಲ್ಲರೂ ರೆಡಿಯಾಗಿ ಎಲ್ಲರೂ ಹೊರಡೋದಕ್ಕೆ ಎಷ್ಟೊತ್ತು ಟೈಮ್ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ ದೇವ್ರ ದರ್ಶನಕ್ಕೆ. ಆಲ್ರೆಡಿ ಅನುಷಕ್ಕ ಮತ್ತು ಪ್ರೀತಮಣ್ಣ ದೇವಸ್ಥಾನ ಹತ್ರ ಇದ್ದಾರೆ. ಸೊ ನಾವಿಷ್ಟು ಜನ ಹೋಗ್ತಿದ್ದೀವಿ. ಹೋಗಿ ಬಂದ್ಬಿಟ್ಟು ಮಲ್ಕೊತೀವಿ, ರೆಸ್ಟ್ ಮಾಡ್ತೀವಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ರೆಡಿಯಾಗಿ ಪೂಜೆಗೆ ಹೋಗಬೇಕು. ಸೊ ಬೇಗ ಬಂದು ಎಲ್ಲರೂ ದರ್ಶನ ಮುಗಿಸ್ಕೊಂಡು ಸದ್ಯಕ್ಕೆ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೇಗ ಬರೋಣ. ನಾನು ಚಿಂಟು ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು ಕುಕ್ಕೆಗೆ. ತುಂಬ ದಿನದಿಂದ ಅನ್ಕೊಂಡಿದ್ವಿ. ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಪೂಜೆದು. ಅದು ಇವಾಗ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ, ಅದು ಇವಾಗ ನಮಗೆ ಟೈಮ್ ಕೂಡ ಬಂದಿದೆ. ಸೊ ವೆಲ್ಕಮ್ ವಿತ್ ರೈನ್. ನಮ್ಮ ಮಳೆನೇ ಸ್ವಾಗತ ಮಾಡಿಬಿಡ್ತೀವಿ ಇವತ್ತು. ಇವಾಗಲೂ ಸ್ವಲ್ಪ ಹನಿ ಬೀಳೋ ಥರ ಇದೆ. ಇವಾಗ ಬಂದಿದ್ದೀವಿ ಕುಕ್ಕೆಗೆ, ದೇವಸ್ಥಾನ ಹತ್ರ ಇವಾಗ ಬಂದಿದ್ದೀವಿ. ದರ್ಶನ ತಗೊಂಡು ಸಿಗೋಣ. Next morning. ಎಸ್ ವಿ ಆರ್ ಸೂಪರ್ ಡೂಪರ್ ರೆಡಿ. ನಾವು ಚಿಂಟುನು ಫುಲ್ ರೆಡಿಯಾಗಿದ್ದೀವಿ. ಲೈಕ್ ಪಂಚೆ ಸ್ಯಾರಿನಲ್ಲಿ ಫುಲ್ ಔಟ್ಫಿಟ್ಟಲ್ಲಿ ರೆಡಿಯಾಗಿದ್ದೀವಿ. ಇವಾಗ ಬೇಗನೆ ಎದ್ದು ರೆಡಿಯಾಗಿ ಲೈಕ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಪೂಜೆ ಕೂತ್ಕೊಬೇಕು. ಇವತ್ತು ಸರ್ಪ ಸಂಸ್ಕಾರ ಇದೆ. ಸೊ ಬೇಗನೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ 8 o'clock ಅಷ್ಟರಲ್ಲಿ. 7:30 ಅಷ್ಟರಲ್ಲಿ ವಿತೌಟ್ ಆನಿಯನ್ ಆ್ಯಂಡ್ ಬೆಳ್ಳುಳ್ಳಿ ಅಲ್ವಾ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ದಿರೋ ತಿಂಡಿ ತಿಂದ್ಬಿಟ್ಟು ಪೂಜೆ ಕೂತ್ಕೊಬೇಕು. 8 o'clock ಅಷ್ಟರಲ್ಲಿ ಬನ್ನಿ ಅಂದಿದ್ದಾರೆ. ಸೊ ವಿ ಆರ್ ಸೂಪರ್ ಡೂಪರ್ ರೆಡಿ. ನಾವು ಬೇಗ ಹೋಗ್ಬೇಕು. ಇವಾಗ ತಿಂಡಿ ತಿಂದ್ಬಿಟ್ಟು ಪೂಜೆಗೆ ಕೂತ್ಕೊಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ. A few moments later. ಫೈನಲಿ ಬೆಳಗ್ಗೆ ಹೋದವರು ಇವಾಗ ಪೂಜೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ರೂಮ್ ಹತ್ರ ಹೋಗ್ಬಿಟ್ಟು ಹೊಳೆಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕಂತೆ. ಸೊ ರೂಮ್ ಹತ್ರ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಹೊಳೆ ಹತ್ರ ಹೋಗ್ತೀವಿ. ಇವಾಗ ಬೆಳಗ್ಗೆ 6 ಗಂಟೆ ಅಂತ ಕರೆದುಬಿಟ್ಟು ಸೀರಿಯಸ್ಲಿ 10 o'clock 11 o'clock ಹಂಗೆ ಕರೆದ್ಬಿಟ್ಟು ಪೂಜೆ ಮಾಡಿಸಿದ್ದಾರೆ. ಇಟ್ಸ್ ಓಕೆ, ಒಂದೊಂದು ಸರಿ ಲೇಟ್ ಆಗುತ್ತಲ್ಲ, ಹಾಗೆ ಆಗಿದ್ದು. ಇವಾಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಚಿಂಟು. One eternity later.
ನಮ್ಮ ಮನೆ ದೇವ್ರದ್ದು ನೋಡಿ ಎಷ್ಟು ಚೆನ್ನಾಗಿದೆ. ತಿರುಪ್ತಿ ನೋಡೋಕ್ಕೆ ಚಂದ ಅಲ್ವಾ? ನಿಮ್ಮ ಕಡೆ ನೋಡಲಿ ಹೆಂಗೆ ಜೋಡಿಸಿದಾರಲ್ಲ. ಹ್ಞೂ. ಇಲ್ಲಿ ಕಳ್ಸ ಅಲ್ಲಿ ಓ ಇದರಲ್ಲೇ ಆಟ ಆಡ್ಕೊಂಡು ನೀನೇ ಇರಂಗೆ ಕಾಣ್ತೀಯಾ? ಆಂಟಿ ಆಯ್ ಹೇಳಿ. ಹಾಯ್. ಅನುಷಕ್ಕ ಬ್ಲಾಗಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ, ನನ್ನ ಬ್ಲಾಗಲ್ಲಿ ಬಂದಿದ್ದಾರೆ ಫಸ್ಟ್ ಟೈಮ್ ಆಂಟಿ. ನಮ್ಮಮ್ಮನೂ ಅಷ್ಟೇ. ಅಲ್ಲ, ನಮ್ಮಮ್ಮ ಬರ್ತಿರ್ತಾರೆ, ಆಂಟಿ ನಾವೇ ಮಾಡ್ತಿದ್ಯಾ? ಹ್ಞೂ. ಎಲ್ಲರೂ ಐಸ್ ಕ್ರೀಮ್ ತಿಂತ ಇವಾಗ ರೂಮ್ ಹತ್ರ ಬಂದಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು. ಬೆಳಗ್ಗೆಯಿಂದ ಸಾಕಾಗಿತ್ತು, ಸ್ವಲ್ಪ ರೆಸ್ಟ್ ಮಾಡಿದ್ವಿ ಎಲ್ಲರೂ. ಇವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಲ್ಕೊತೀವಿ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಪೂಜೆ ಇದೆ, ಹೋಗ್ಬಿಟ್ಟು ಎಲ್ಲ ರೆಸ್ಟ್ ಮಾಡ್ತೀವಿ ಮತ್ತೆ. Early the next morning. ಡೇ 2 ಇವಾಗ 5:40 ಆಗಿದೆ. ಇವಾಗ ಹೋಗ್ತಾಯಿದ್ದೀವಿ ಪೂಜೆಗೆ. ಪೂಜೆ ಮುಗಿಸ್ಕೊಂಡು ಟೆಂಪಲ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡು.